ಹಾಕಿದ್ದೀವಿ. ಸೀಬೆಗೆ ನಮಗೆ ಎಷ್ಟು ಸಿಕ್ಕಿದೆ ಗೊತ್ತಾ? 1,09,386 ರೂಪಾಯಿ ಸಿಕ್ಕಿದೆ. ಇದು ಇಷ್ಟು 1,09,000 ರೂಪಾಯಿ ಸಿಕ್ಕಿದ್ರೆ ನಮಗೆ ಎಷ್ಟು ಖರ್ಚಾಗಿದೆ ಅಂತಂದರೆ ಸೀಬೆ ಹಾಕೋದಕ್ಕೆ ಎಕ್ಸಾಕ್ಟಾಗಿ ಒಂದು ಸಸಿ ಬಂದು 120 ರೂಪಾಯಿ ಬೀಳುತ್ತೆ. ನಾವು 120 ರೂಪಾಯಿ ಬಿದ್ದರೆ ನಾವು ಒಂದು 500 ಸಸಿ ಏನೋ ಹಾಕಿದ್ದೀವಿ. ಟೋಟಲ್ ನೀವೇ ಲೆಕ್ಕ ಹಾಕಿಡಿ, ಹೆಚ್ಚು ಕಮ್ಮಿ ಒಂದು 50,000 ಏನೋ ಬೀಳುತ್ತೆ. 50,000 ಇನ್ವೆಸ್ಟ್ಮೆಂಟ್ ಮಾಡಿ ಮತ್ತು ಇದನ್ನೆಲ್ಲ ನಾವು ರೆಡಿ ಮಾಡೋದಕ್ಕೆ ಎಷ್ಟು ಖರ್ಚಾಗಿದೆ ಅಂತಂದರೆ ಒಂದು 60,000 ರಿಂದ 70,000 ಏನೋ ಖರ್ಚಾಗಿದೆ. ಅದ್ರ ಮಧ್ಯದಲ್ಲಿ ಏನು ಹಾಕಿದ್ದೀವಿ ಗೊತ್ತಾ ನಾವು? ಬನ್ನಿ ನೋಡಿ, ಇದು ರೆಡ್ ಡೈಮಂಡ್ ಸೀಬೆ ಅಂತ. ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ನಾವು 12 ಫೀಟ್ ಹಾಕಿದ್ದೀವಿ. ನೆಕ್ಸ್ಟ್ ನಾವು ಏನು ಮಾಡಿದ್ದೀವಿ ಅಂತಂದರೆ ಮತ್ತೆ ಗಿಡದಿಂದ ನೆಕ್ಸ್ಟ್ ಒಂದು 6 ಫೀಟಿಗೆ ಏನು ಮಾಡಿದ್ದೀವಿ ಅಂತಂದರೆ ಇಲ್ಲಿ ಒಂದು ಶ್ರೀಗಂಧ ಹಾಕಿದ್ದೀವಿ. ಇದು ಮತ್ತೆ ಒಂದು ಲೈನಿಂದ ಲೈನ್ಗೆ ಅಂತಂದರೆ ಸೀಬೆಯಿಂದ ಆ ಸೀಬೆಗೆ 15 ಅಡಿ ಬರುತ್ತೆ. ಮತ್ತೆ ಇನ್ನೊಂದು ಏನು ಮಾಡಿದ್ದೀವಿ, ಇಂಟರ್ ಕ್ರಾಪಿಂಗ್ ಅಂತಂದರೆ ಮಲ್ಟಿ ಲೇಯರ್ ಕ್ರಾಪಿಂಗ್ ಮಾಡಿದ್ದೀವಿ. ಏಕೆಂದರೆ ನಾವೊಂದು ತೋಟ ಮಾಡಬೇಕಾದ್ರೆ ಒಂದು ಜಾಗ ಕೂಡ ವೇಸ್ಟ್ ಮಾಡಬಾರ್ದು. ಆ ಪರ್ಪಸ್ಗೋಸ್ಕರ ಏನು ಮಾಡಿದ್ದೀನಿ ಅಂತಂದರೆ ಇದೆಲ್ಲ ಒಂದು 2 ಫೀಟ್ ಸಾಲಿಗೆ ಬೆಡ್ ಮಾಡಿಸ್ಕೊಬಿಟ್ಟು ಅಲ್ಲಿ ನಾವು ಈ ಸೀಸನಲ್ಲಿ ಪೂರ್ಣಿಮಾ ಬರುತ್ತೆ, ಅದಕ್ಕೋಸ್ಕರ ನಾನು ಪೂರ್ಣಿಮಾ ಹಾಕಿದ್ದೀನಿ. ಮತ್ತು ಇದರಲ್ಲೂ ಸಹ ಇನ್ನೊಂದು ಕೂಡ ನಾನು ಅಳವಡಿಸ್ಕೊಂಡಿದ್ದೀನಿ. ಅದು ಏನಪ್ಪ ಅಂತಂದರೆ ಪಪಾಯನಿಂದ ನೆಕ್ಸ್ಟ್ ಪಪಾಯಿಗೆ 7 ಫೀಟ್ ಡಿಸ್ಟೆನ್ಸ್ ಇದೆ. ಆ ರೀತಿ ಪಪಾಯ ಹಾಕೊಂಡಿದ್ದೀನಿ. ಇದು ಟೋಟಲ್ 2.10 ಎಕರ್ ಇದೆ. ಇದಕ್ಕೆಲ್ಲ ನಾವು ಏನು ಹಾಕಿದ್ದೀವಿ ಅಂತಂದರೆ ಸಾಮಂತಿಗೆ ಹಾಕಿದ್ದೀನಿ, ಮತ್ತು ರೆಡ್ ಡೈಮಂಡ್ ಹಾಕಿದ್ದೀನಿ, ರೆಡ್ ಡೈಮಂಡ್ ಗಾವಾ. ಅದು ಬಿಟ್ಟರೆ ಶ್ರೀಗಂಧ ಹಾಕಿದ್ದೀನಿ. ಅದಾದಮೇಲೆ ಮೆಣಸಿನ್ಕಾಯಿ ಹಾಕಿದ್ದೀನಿ. ಅದನ್ನು ಬಿಟ್ಟರೆ ನೆಕ್ಸ್ಟು ಬದನೆಕಾಯಿ. ಈ ರೀತಿ ನಾನು ಮಲ್ಟಿ ಲೇಯರ್ ಕ್ರಾಪಿಂಗಲ್ಲಿ ಹೆಚ್ಚು ಕಮ್ಮಿ 6 ಬೆಳೆ ಹಾಕಿದ್ದೀನಿ. ಬನ್ನಿ ತೋರಿಸ್ತೀನಿ. ನೋಡಿ, ಇದು ಶ್ರೀಗಂಧ. ಇದು ಶ್ರೀಗಂಧ ಪಕ್ಕ ನಾನು ಏನು ಮಾಡಿದ್ದೀನಿ ಅಂತಂದರೆ ಹೋಸ್ಟ್ ಪೇಂಟ್ ಕೊಡಬೇಕಲ್ವ ಇದಕ್ಕೆ, ಅದಕ್ಕೋಸ್ಕರ ಇದು ಅಕ್ಸೆ ಅಂತಾರೆ ಇದನ್ನು. ಇದು ತೊಗರಿ. ಇದು ನೈಟ್ರೋಜನ್ ಫಿಕ್ಸೇಷನ್ ಮಾಡುತ್ತೆ, ಇದು ಕೂಡ ನೈಟ್ರೋಜನ್ ಫಿಕ್ಸೇಷನ್ ಮಾಡುತ್ತೆ. ನಾನು ತೊಗರಿನ ಯಾವ ಡಿಸ್ಟೆನ್ಸಲ್ಲಿ ಹಾಕಿದ್ದೀನಿ ಅಂತಂದರೆ ಇದರಿಂದ 6 ಇಂಚು, ಇದನ್ನು 8 ಇಂಚ್ ಡಿಸ್ಟೆನ್ಸಲ್ಲಿ ಹಾಕಿದ್ದೀನಿ. ಒಂದೊಂದು ಹಾಕಬೇಕಿತ್ತು, ಇದಾಗಬೇಕು, ಸದ್ಯಕ್ಕೆ ಹಾಕಿದ್ದೀನಿ. ನೆಕ್ಸ್ಟ್ ಏನು ಮಾಡಬೇಕು ಅಂತ, ಇದು ಏನಕ್ಕೆ ಯಾವ ಪರ್ಪಸ್ಗೆ ಹಾಕಿದ್ದೀನಿ ಅಂತ, ಇದು ಫಸ್ಟ್ ನಾವು ಶ್ರೀಗಂಧ ಒಂಟಿಯಾಗಿ ಬೆಳೆಯಲ್ಲ. ಸೊ ಆ ಪರ್ಪಸ್ಗೋಸ್ಕರ ನಾವು ಅಕ್ಕಪಕ್ಕದಲ್ಲಿ ಗಿಡ ಹಾಕಬೇಕು. ಅದಾದ್ರೆ ಪರವಾಗಿಲ್ಲ. ಶ್ರೀಗಂಧ ಬಂದು ಸ್ವಾವಲಂಬಿ ಗಿಡ ಅಲ್ಲ, ಪರಾವಲಂಬಿ ಗಿಡ. ಅಂದರೆ ಅದಕ್ಕೆ ಒಂದು ಗಿಡದ ಆಶ್ರಯದಿಂದ ಅದು ಬೆಳೆಯೋದು. ಸೊ ಆ ಪರ್ಪಸ್ಗೋಸ್ಕರ ನಾನು ಅಕ್ಸೆ ಮತ್ತು ತೊಗರಿ ಹಾಕಿದ್ದೀನಿ. ತೊಗರಿನೂ ಕೂಡ ನೈಟ್ರೋಜನ್ ಫಿಕ್ಸೇಷನ್ ಮಾಡುತ್ತೆ, ಅಕ್ಸೆ ಕೂಡ ನೈಟ್ರೋಜನ್ ಫಿಕ್ಸೇಷನ್ ಮಾಡುತ್ತೆ. ಇದು ತೊಗರಿ ನಮಗೆ 1 ಇಯರ್ ಅಪ್ ಟು 2 ಇಯರ್ಸ್ ಗಂಟ ಬರುತ್ತೆ. ನೆಕ್ಸ್ಟು ಅಕ್ಸೆ ನಮಗೆ ಹಬ್ಬ ಅಂದ್ರೂ ಒಂದು 10 ಇಯರ್ಸ್ ಬರುತ್ತೆ. ಅದೇ ರೀತಿ ಮತ್ತು ಇನ್ನೊಂದು ಏನು ಹಾಸ್ಟ್ ಕೊಟ್ಟಿದ್ದೀನಿ, ಈ ಶ್ರೀಗಂಧದಿಂದ ಇಲ್ಲಿಗೆ ಇದು ವಾವ ಅಂದರೆ ಸೀಬೆ, ಇದಕ್ಕೆ 6 ಫೀಟ್ ಡಿಸ್ಟೆನ್ಸ್ ಇದೆ. ಸೊ ನೆಕ್ಸ್ಟು ಇಲ್ಲಿ ಇದಾದಮೇಲೆ ಇದ್ರ ಪಕ್ಕದಲ್ಲಿ ಈ ಬೆಡ್ ಹತ್ರ ನಾನು ನೆಕ್ಸ್ಟ್ ಇನ್ನೇನು ಹಾಕ್ತೀನಿ ಅಂತಂದರೆ ಸಿಟ್ರಿಕ್ ಪ್ಲಾಂಟ್ಸ್ ಅಂದರೆ ಯಾವುದು, ಮೂಸುಂಬೆ, ಮತ್ತು ಅದು ಬಿಟ್ಟರೆ ನಿಂಬು, ಈ ಥರ ಪ್ಲಾಂಟ್ಸ್ ಬರುತ್ತೆ. ಅದನ್ನು ಹಾಕ್ಬೇಕು ಅನ್ನೋ ಪ್ಲಾನ್ ಇದೆ. ನೆಕ್ಸ್ಟ್ ಹಾಕ್ಕೊಳ್ತೀನಿ. ಈಗ ನೋಡಿ,